ಮಂಗಳೂರು ಜೈಲಿನಲ್ಲಿ ಮತ್ತೆ ಮುಂದುವರೆದಿದೆ ಕೈದಿಗಳ ಹೊಡೆದಾಟ. ಅಡುಗೆ ಮಾಡ್ತಾ ಇದ್ದಂತ ಕೈದಿಗೆ ಮತ್ತೋರ್ವ ಕೈದಿ ಮುನೀರ್ ಹೊಡೆದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಮುನೀರ್ ಮೇಲೆ ಹಲ್ಲೆ ಮಾಡೋದಕ್ಕೆ ಕೈದಿಗಳ ಗುಂಪು ಮುಂದಾಗಿದೆ. ಮುನೀರ್ ಮೇಲೆ ಹಲ್ಲೆ ತಪ್ಪಿಸಿದ ಜೈಲು ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಬರ್ಕೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರು ಜೈಲಿನಲ್ಲಿ ಮತ್ತೆ ಕೈದಿಗಳ ಹೊಡೆದಾಟ ಮುಂದುವರೆದಿದೆ. ಅಡುಗೆ ಮಾಡ್ತಾ ಇದ್ದಂತ ಕೈದಿಗೆ ಮತ್ತೋರ್ವ ಕೈದಿ ಮುನೀರ್ ಹೊಡೆದಿದ್ದಾನೆ. ಅಡುಗೆ ಮಾಡ್ತಾ ಇದ್ದಂತ ಕೈದಿಗೆ ಮುನೀರ್ ಹೊಡೆದಿರೋದು. ಅದಾದ ನಂತರ ಮುನೀರ್ ಮೇಲೆ ಮತ್ತೋರ್ವ ಕೈದಿಗಳ ಗುಂಪು ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನಿನ್ನೆ ಕೂಡ ಮಂಗಳೂರು ಜೈಲಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆಯ ಆರೋಪಿ ನೌಶಾದ್ ಮೇಲೆ ಹಲ್ಲೆಗೆ ಪ್ರಯತ್ನ ಪಡಲಾಗಿತ್ತು. ಬಿ ಬ್ಯಾರಕ್ನಲ್ಲಿದ್ದಂಥ ಕೈದಿಗಳು ನೌಶಾದ್ ಮೇಲೆ ಹಲ್ಲೆಗೆ ಪ್ರಯತ್ನವನ್ನ ಪಟ್ಟಿದ್ರು. ಅದಾದ ನಂತರ ಇವತ್ತು ನೋಡಿದ್ರೆ ಈ ರೀತಿಯಾದಂಥ ಘಟನೆ. ಅಂದರೆ ಮಂಗಳೂರು ಜೈಲಿನಲ್ಲಿ ಕೈದಿಗಳಿಗೆ ಭಯಾನೇ ಇಲ್ವಾ? ಹಾಗಾದ್ರೆ ಕೈದಿಗಳು ಹೊಡೆದಾಡ್ಕೊಳ್ತಾರೆ ಅಂತ ಅಂದರೆ ಅಲ್ಲಿನ ಸಿಬ್ಬಂದಿಗಳು ಏನು ಮಾಡ್ತಾರೆ, ಅಲ್ಲಿನ ಜೈಲಾಧಿಕಾರಿಗಳು ಏನು ಮಾಡ್ತಾರೆ? ಜೈಲಾಧಿಕಾರಿಗಳ ಬಗ್ಗೆ ಅಲ್ಲಿನ ಕೈದಿಗಳಿಗೆ ಭಯಾನೇ ಇಲ್ಲ ಅಂತ ಅಂದರೆ ಪರಿಸ್ಥಿತಿ ಹೇಗೆ ನೋಡಿ. ಈಗ ನಿನ್ನೆ ನೌಶಾದ್ನನ್ನ ಅಂದರೆ ಸುಹಾಸ್ ಶೆಟ್ಟಿ ಕೊಲೆಯ ಪ್ರಮುಖ ಆರೋಪಿ ನೌಶಾದ್ನನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆತನ ಮೇಲೆ ಕೊಲೆ ಯತ್ನ ನಡೆದಿದೆ ನಿನ್ನೆ. ಅದಾದ ನಂತರ ಇವತ್ತು ಈ ರೀತಿಯಾದಂಥ ಘಟನೆ. ಮಂಗಳೂರು ಜೈಲಿನಲ್ಲಿ ಕೈದಿಗಳಿಗೆ ಭಯಾನೇ ಇಲ್ವಾ? ಹಾಗಾದ್ರೆ ಮಂಗಳೂರು ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಈ ರೀತಿಯಾಗಿ ಕೈದಿಗಳು ಎಲ್ಲರ ಮುಂದೆ ಹೊಡೆದಾಡ್ಕೊಳ್ತಾರೆ ಅಂತ ಅಂದ್ರೆ ಏನರ್ಥ? ದೊಡ್ಡ ಮಟ್ಟದಲ್ಲಿ ಆಗಿರೋದಿದು. ಒಬ್ಬ ಕೈದಿಗೆ ಮತ್ತೋರ್ವ ಕೈದಿ ಮುನೀರ್ ಹೊಡೆದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಅಡುಗೆ ಮಾಡ್ತಾ ಇದ್ದಂತ ಕೈದಿಯ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಗಳೂರಿನ ರಿಪೋರ್ಟರ್ ಆದಿತ್ಯ ರಾವ್. ನಿನ್ನೆ ತಾನೇ ನಾವು ಇದರ ಬಗ್ಗೆ ಮಾತನಾಡ್ತಾ ಇದ್ವಿ. ಇವತ್ತು ನೋಡಿದ್ರೆ ಮತ್ತೊಂದು ಹೊಡೆದಾಟದ ಘಟನೆ, ಅದು ಕೂಡ ಮಂಗಳೂರು ಜೈಲಿನಲ್ಲೇ. ಅಂದ್ರೆ ಇದು ಯಾವಾಗಾಯ್ತು, ಜೊತೆಗೆ ಯಾರ್ಯಾರವರು ಯಾಕೆ ಹೊಡೆದಾಡ್ಕೊಂಡಿದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಈಗಾಗಲೇ ನಿನ್ನೆ ಕೂಡ ಮಂಗಳೂರು ಜೈಲಿನೊಳಗಡೆ ಅಂದ್ರೆ ಜಿಲ್ಲಾ ಕಾರಾಗೃಹದೊಳಗಡೆ ಮಾರಾಮಾರಿ ಹೊಡೆದಾಟದ ಘಟನೆ ನಡೆದಿರುವಂತದ್ದು. ನಿನ್ನೆ ಬಿ ಬ್ಯಾರಕ್ ನಲ್ಲಿದ್ದಂತಹ ಕೆಲವೊಂದು ಹಿಂದೂ ಕೈದಿಗಳು ಅಂದ್ರೆ ಎ ಬ್ಯಾರಕ್ ನಲ್ಲಿದ್ದಂತಹ ಮುಸ್ಲಿಂ ಕೈದಿ ಮೇಲೆ ಒಂದು ಅಟ್ಯಾಕ್ ಅನ್ನು ಮಾಡಿದ್ರು. ಅಲ್ಲಿಯ ಇಟ್ಟಿಗೆ ಆಗಿರ್ಬೋದು ಅಥವಾ ಇನ್ನಿತರ ಕಲ್ಲುಗಳಾಗಿರ್ಬೋದು, ಇದನ್ನೆಲ್ಲ ಬಳಸಿಕೊಂಡು ಅವರ ಮೇಲೆ ದಾಳಿ ನಡೆಸಲಿಕ್ಕೆ ಯತ್ನಿಸ್ತಿದ್ರು. ಅಲ್ಲಿಯ ಪೊಲೀಸ್ ಸಿಬ್ಬಂದಿಗಳಿಂದ ಅವರನ್ನು ಇನ್ನೊಂದು ಅಂದ್ರೆ ಮೈಸೂರು ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಈಗ ಇವತ್ತು ಮಧ್ಯಾಹ್ನ ಇಂಥದ್ದೇ ಒಂದು ಘಟನೆ ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ನಡೆದಿರುವಂತದ್ದು. ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಅಡುಗೆ ಮಾಡುತ್ತಿದ್ದಂತಹ ಕೈದಿ ಮೇಲೆ ಮುನೀರ್ ಎಂಬಾತ ಅಂದ್ರೆ ಎ ಬ್ಯಾರಕ್ ನಲ್ಲಿ ಇದ್ದಂತಹ ಮುನೀರ್ ಎಂಬಾತ ಈ ಅಡುಗೆ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಇನ್ನೊಬ್ಬ ಕೈದಿ ಅಡುಗೆ ಮಾಡ್ತಿದ್ದ ಅವನ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು, ಹಿಂದೂ ಕೈದಿ ಮೇಲೆ ದಾಳಿಯನ್ನು ನಡೆಸಿರುವಂತದ್ದು. ಮತ್ತೆ ಇದನ್ನು ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಇಂಥದ್ದೇ ಮರುಕಳಿಸ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಕಾರಾಗೃಹದಲ್ಲಿಯೇ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಮುನೀರ್ ಎಂಬಾತ ಈ ಒಂದು ಅಂದ್ರೆ ಹಿಂದೂ ಕೈದಿ ಮೇಲೆ ದಾಳಿ ಮಾಡಿರುವಂತದ್ದು. ಆತ ಹಿಂದೂ ಕೈದಿ ಅಡಿಗೆ ಮಾಡ್ತಿದ್ದ, ಅಡಿಗೆ ಕೋಣೆಯಲ್ಲಿ ಅಂದ್ರೆ ಜೈಲಿನೊಳಗಿದ್ದಂತಹ ಅಡಿಗೆ ಕೋಣೆಯಲ್ಲಿ ತರಕಾರಿ ಕಟ್ ಮಾಡ್ತಿದ್ದ, ಜೊತೆಗೆ ಅಡುಗೆ ಸಹಾಯಕನಾಗಿ ಒಳಗಡೆ ಕೆಲಸ ಮಾಡ್ತಿದ್ದ. ಈ ಸಂದರ್ಭದಲ್ಲಿ ಮುನೀರ್ ಎಂಬಾತ ಅವನ ಮೇಲೆ ಏಕಾಏಕಿ ದಾಳಿಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಅಲ್ಲಿದ್ದಂಥವರು ಮುನೀರ್ ಮೇಲೆ ವಾಪಸ್ ಪ್ರತಿ ದಾಳಿಯನ್ನು ಮಾಡ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಬರ್ಕೆ ಪೊಲೀಸ್ ಠಾಣೆ ಪೊಲೀಸರು ಮತ್ತು ಜೈಲಿನೊಳಗಿದ್ದಂತಹ ಪೊಲೀಸರು ಅವನನ್ನು ತಡೆದು ಮುನೀರನ್ನು ಅವನ ಮೇಲೆ ಹಲ್ಲೆ ಆಗುವುದನ್ನು ರಕ್ಷಿಸಿರುವಂತದ್ದು. ಒಟ್ಟಿನಲ್ಲಿ ಸ್ಥಳಕ್ಕೆ ಈ ವಿಷಯ ತಿಳಿದ ಕೂಡಲೇ ಬರ್ಕೆ ಪೊಲೀಸರು ಬಂದು ಮುನೀರನ್ನು ಅಂದ್ರೆ ಅವನನ್ನು ಎಳ್ಕೊಂಡು ಹೋಗಿದ್ದಾರೆ. ಬಳಿಕ ಅಲ್ಲಿದ್ದಂತಹ ಕೈದಿಗಳು ಬೇರೆ ಕೈದಿಗಳು ಅವನ ಮೇಲೆ ದಾಳಿ ಸಂದರ್ಭದಲ್ಲಿ ಅವನನ್ನು ರಕ್ಷಿಸಲಿಕ್ಕೆ ಕೂಡ ನೋಡಿರುವಂತದ್ದು. ಒಟ್ಟಿನಲ್ಲಿ ಜಿಲ್ಲಾ ಕಾರಾಗೃಹದಲ್ಲಿ ಒಂದು ಭದ್ರತೆ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕಳೆದ 15-20 ದಿನಗಳಿಂದ
ಕರಾವಳಿ ಭಾಗ ಉದ್ವಿಗ್ನವಾಗಿರುವಂತದ್ದು. ಯಾಕಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಎಲ್ಲಾ ಕಡೆಗಳಲ್ಲಿ ನಾಕಾಬಂದಿ ಕೂಡ ಹಾಕಲಾಗಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಹೇಳುವಂತ ದೃಷ್ಟಿಯಿಂದ ಪೊಲೀಸರು ತೀವ್ರ ನಿಗಾಗಳನ್ನು ಕೂಡ ವಹಿಸಿಕೊಂಡಿರುವಂತದ್ದು. ಆದ್ರೆ ಜಿಲ್ಲಾ ಕಾರಾಗೃಹದೊಳಗೆ ಯಾವುದೇ ಭದ್ರತೆ ಇಲ್ಲ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಯಾಕಂದ್ರೆ ಪದೇ ಪದೇ ಪುನರಪಿ ಈ ಕಾರಾಗೃಹದೊಳಗಡೆ ಹೊಡೆದಾಟ ಬಡಿದಾಟ ಪ್ರಾರಂಭವಾಗಿರುವಂತದ್ದು. ಇದಕ್ಕೆ ಪೊಲೀಸ್ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತಗೊಳ್ಬೇಕಾಗಿದೆ. ಇಂತಹ ಘಟನೆ ಮರುಕಳಿಸಬಾರದು. ಯಾಕಂದ್ರೆ ಜಿಲ್ಲೆಯ ಕಾರಾಗೃಹದೊಳಗೆ ಇಂಥ ಘಟನೆ ನಡೆದ್ರೆ ಹೊರಗಡೆ ಯಾವ ರೀತಿ ನಡೀಬಹುದು ಅಂತ ಹೇಳುವಂತದ್ದು ಸಾರ್ವಜನಿಕ ವಲಯದಲ್ಲಿ ಮಾತುಕತೆ ಕೂಡ ಶುರುವಾಗಿರುವಂತದ್ದು. ರಾಮ್, ಆದಿತ್ಯರಾವ್, ನಿನ್ನೆ ತಾನೇ ಸುಹಾಸ್ ಶೆಟ್ಟಿ ಕೊಲೆಯ ಆರೋಪಿ ನೌಶಾದ್ ಮೇಲೆ 4-5 ಜನ ಹಲ್ಲೆಗೆ ಯತ್ನಿಸಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಆಯಿತು? ಹಾಗಾದ್ರೆ ಜೈಲಿನ ಒಳಗಡೆ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅದರ ನೆಕ್ಸ್ಟ್ ಡೇನೆ ಮತ್ತೆ ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ. ಅಂದ್ರೆ ಒಂದ್ ಕಡೆ ಭದ್ರತೆ ಇಲ್ಲ ಬಿಡಿ, ಭಯ ಇರಬೇಕಲ್ಲ ಕೈದಿಗಳಿಗೆ, ಭಯಾನೂ ಇಲ್ಲ. ಎಸ್ ರಾಮ್, ದಕ್ಷಿಣ ಕನ್ನಡ ಜಿಲ್ಲಾ ಕಾರಾಗೃಹ ಇದೊಂದು ಸಿಟಿ ನಡುವಿನಲ್ಲಿ ಇರುವಂತಹ ಕಾರಾಗೃಹವಾಗಿದೆ. ಅಲ್ಲಿ ಎ ಬ್ಯಾರಕ್ ಮತ್ತು ಬಿ ಬ್ಯಾರಕ್ ಎಂಬ ಸಪರೇಟ್ ವಿಂಗಡಣೆಯನ್ನು ಕೂಡ ಮಾಡಲಾಗಿದೆ. ಎ ಬ್ಯಾರಕ್ ನಲ್ಲಿ ಎಲ್ಲ ಮುಸ್ಲಿಂ ಕೈದಿಗಳಿದ್ರೆ, ಬಿ ಬ್ಯಾರಕ್ ನಲ್ಲಿ ಹಿಂದೂ ಕೈದಿಗಳನ್ನು ಸಪರೇಟ್ ಮಾಡಲಾಗಿದೆ. ಈ ಹಿಂದೆ ಅನೇಕ ಘಟನೆಗಳು ಕಾರಾಗೃಹದೊಳಗಡೆ, ಜಿಲ್ಲಾ ಕಾರಾಗೃಹದೊಳಗೆ ನಡೆದಂತಹ ಹಿನ್ನೆಲೆಯಲ್ಲಿ ಇದೊಂದನ್ನು ಸಪರೇಟ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿತ್ತು. ಆದ್ರೆ ಸಪರೇಟ್ ಮಾಡಿದ್ರು ಕೂಡ ಈ ಒಂದು ಘಟನೆಗಳು ಮರುಕಳಿಸ್ತಾ ಇದೆ ಅಂತ ಹೇಳುವಂತದ್ದು ಇದೊಂದು ಜಿಲ್ಲೆಗೆ ಒಂದು ಕೇಡುಕರ ಅಥವಾ ಸರ್ಕಾರಕ್ಕೆ ಒಂದು ಹೀನ ಪರಿಸ್ಥಿತಿ ತರುವಂತಹ ಒಂದು ವಿಷಯವಾಗಿರುವಂತದ್ದು. ಜೊತೆಗೆ ಈಗ ನಿನ್ನೆ ನಡೆದಂತಹ ಘಟನೆ ವಾಪಸ್ ಇವತ್ತು ಬೆಳಿಗ್ಗೆನೆ ಮರುಕಳಿಸಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಪೊಲೀಸರ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳುವಂತದ್ದು ಕೂಡ ಗೊತ್ತಾಗ್ತಿರುವಂತದ್ದು. ಜೊತೆಗೆ ಕಾರಾಗೃಹದೊಳಗೆ ಏನೇ ಭದ್ರತೆ ಇಲ್ಲ ಅಂತ ಹೇಳುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಕಾರಾಗೃಹದೊಳಗೆ ಸರಾಗವಾಗಿ ಮೊಬೈಲ್ ಯೂಸ್ ಮಾಡ್ತಾರೆ, ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳು ಎಲ್ಲ ಸಿಗ್ತದೆ ಅಂತ ಹೇಳುವಂತದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ. ಜೊತೆಗೆ ಅಲ್ಲಿ ಯಾರು ಎಂಟ್ರಿ ಕೊಡ್ತಾರೆ ಅವ್ರಿಗೂ ಕೂಡ ಗೊತ್ತಿರುವಂತದ್ದೇ ವಿಚಾರ. ಆದ್ರೂ ಕೂಡ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಜೊತೆಗೆ ಇಂಥ ಘಟನೆಗಳಿಗೆ ಯಾವುದೇ ಒಂದು ಕ್ರಮಬದ್ಧವಾದಂತಹ ಕ್ರಮವನ್ನು ಕೂಡ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಸರ್ಕಾರ ಕೈಗೊಳ್ಳಿಲ್ಲ ಅಂತ ಹೇಳುವಂತದ್ದೇ ಸಾರ್ವಜನಿಕ ವಲಯದಲ್ಲಿ, ಜೊತೆಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳಾಗಿರ್ಬೋದು ಹೇಳುವಂತಹ ಮಾತಾಗಿರುವಂತದ್ದು. ರಾಮ್,